ಡಿಯರ್ ಸ್ಟೂಡೆಂಟ್ಸ್, ಸೊ ಈಗ ನಾನು ಎರಡನೇ ಚಾಪ್ಟರ್ ಬರ್ತೀನಿ. ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಆದಮೇಲೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಬರ್ತೀನಿ. ಸೊ ಇವಾಗ ಇಲ್ಲಿ ನಾವು ಕ್ವಶನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಿನಾಪ್ಸಿಸ್ಸು ಒಂದು ಫಸ್ಟು ರಿಫ್ಲೆಕ್ಸಿವ್ ರಿಲೇಷನ್ ಅಂತಂದರೆ ಎಕ್ಸಾಂಪಲ್ ಯಾವ ಥರ ಬರುತ್ತೆ, ಸೊ ಸಿಮಿಟ್ರಿಕ್ ರಿಲೇಷನ್ ಅಂತಂದರೆ ಯಾವ್ದು ಬರುತ್ತೆ, ನೆಕ್ಸ್ಟ್ ಟ್ರಾನ್ಸಿಟಿವ್ ರಿಲೇಷನ್ ಅಂದರೆ ಯಾವ ಥರ ಬರುತ್ತೆ ಅಂತ ಫಸ್ಟು ಒಂದು ಸ್ಮಾಲ್ ಸಿನಾಪ್ಸಿಸ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳಿದ್ರೆ ಈಗ ಸೆಟ್ ಎನ್ನಲ್ಲಿ 3 ಎಲಿಮೆಂಟ್ಸ್ ಇರುತ್ತೆ. ಸೊ ಆರ್ ಅನ್ನೋದು ಪೇರ್ ಆಫ್ ಸೆಟ್ ಡಿಫೈನ್ ಮಾಡುತ್ತೆ. ಸೊ ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಅಷ್ಟು ಎಲಿಮೆಂಟ್ಸ್ದು ಕೂಡ ಪೇರ್ ಇರಬೇಕು. 1 2 3 ಅಂತ ಇದ್ಮೇಲೆ 1, 1 2, 2 3, 3. ಸೊ ಇಷ್ಟು ಪೇರು ಕೂಡ ಇರಬೇಕು. ಸೊ 4 ಅಂತ ಇದ್ಮೇಲೆ 1, 1 2, 2 3, 3 4, 4. ಸೊ ಅಷ್ಟು ಪೇರು ಕೂಡ ಇರಬೇಕು. ನೆಕ್ಸ್ಟ್ ಸಿಮಿಟ್ರಿಕ್ ರಿಲೇಷನ್. ಸಿಮಿಟ್ರಿಕ್ ರಿಲೇಷನ್ ಅಂತ ಹೇಳಿದ್ರೆ ಸೆಟ್ ಎನಲ್ಲಿ 3 ಎಲಿಮೆಂಟ್ಸ್ ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಇದನ್ನು ಅವರೇ ಕೊಟ್ಟಿರ್ತಾರೆ. ಸೊ ಪೇರ್ ಆಫ್ ಸೆಟ್ಟಲ್ಲಿ ಅಂದರೆ ಎ ಕಾಮ ಬಿ ವಿಚ್ ಇಂಪ್ಲೈಸ್ ದಟ್ ಬಿ ಕಾಮ ಎ. ಸೊ ಏನು ಪೇರ್ ಇರುತ್ತೋ ಅದಕ್ಕೆ ರಿವರ್ಸಿಬಲ್ ಆಗಿರಬೇಕು. ಎ ಜಾಗದಲ್ಲಿ ಬಿ ಇರುತ್ತೆ, ಬಿ ಜಾಗದಲ್ಲಿ ಎ ಇರುತ್ತೆ. ಸೊ ಇವಾಗ ನೋಡಿ 1 2 3 3 ಎಲಿಮೆಂಟ್ಸ್ ಇದೆ. 2, 3 ಅಂತ ಒಂದು ಪೇರ್ ಇದೆ. 2, 3 ಇದ್ಮೇಲೆ ರಿವರ್ಸಿಬಲ್ ಆಗಿ ನೋಡಿ 3, 2 ಇರಲೇಬೇಕು. ಸೊ ಎ ಕಾಮ ಬಿ, ಸೊ ಬಿ ಕಾಮ ಎ. ಸೊ ನೆಕ್ಸ್ಟ್ 1, 3 ಇದ್ಮೇಲೆ 3, 1 ಇರಲೇಬೇಕು. ಸೊ ರಿವರ್ಸಿಬಲ್ ಆಗಿ ಎಷ್ಟು ಪೇರ್ ಇರುತ್ತೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಇರಬೇಕು ಅಂತ ಏನಿಲ್ಲ. ಸೊ ಇಲ್ಲಿ ಏನು ಪೇರ್ ಇರುತ್ತೆ ಅದಕ್ಕೆ ರಿವರ್ಸಿಬಲ್ ಆಗಿರಬೇಕು. 2, 3 ಇದ್ದರೆ 3, 2. ಸೊ 1, 3 ಇದ್ದರೆ 3, 1. ದಟ್ಸ್ ಆಲ್. ಈಗ ಫಾರ್ ಎಕ್ಸಾಂಪಲ್ಲು 2, 3 ಇದ್ಮೇಲೆ 3, 2 ಇರುತ್ತೆ. 1, 3 ಇದ್ಮೇಲೆ ಇದಿರಲ್ಲ ಅಂತ ಅಂದ್ಕೊಳ್ಳಿ. ಸೊ ಅವಾಗ ನಾಟ್ ಎ ಸಿಮೆಟ್ರಿಕ್ ರಿಲೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟು ಟ್ರಾನ್ಸಿಟಿವ್ ರಿಲೇಷನ್. ಸೊ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಹೇಳಿದ್ರೆ ಸೆಟ್ ಎನಲ್ಲಿ 1 2 3 3 ಎಲಿಮೆಂಟ್ಸ್ ಇರುತ್ತೆ. ಸೊ ಪೇರ್ ಆಫ್ ಸೆಟ್ಟಲ್ಲಿ ಈಗ ಎ ಕಾಮ ಬಿ ಏನು ಹೇಳ್ತೀವಿ ಡೆಫಿನಿಷನು, ಎ ಕಾಮ ಬಿ ಆ್ಯಂಡ್ ಎ ಕಾಮ ಬಿ ಆ್ಯಂಡ್ ಬಿ ಕಾಮ ಸಿ ವಿಚ್ ಇಂಪ್ಲೈಸ್ ದಟ್ ಎ ಕಾಮ ಸಿ ಅಂದರೆ ಫಸ್ಟ್ ಎಲಿಮೆಂಟು ಮತ್ತು ಲಾಸ್ಟ್ ಎಲಿಮೆಂಟ್ಸ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ 1, 2 ಎ ಕಾಮ ಬಿ ಅಂತ ಅನ್ಕೊಳ್ಳಿ. ಬಿ ಅದೇ ಎಲಿಮೆಂಟ್ಸ್ ತಗೋತೀನಿ. ಸೊ ಬಿ ಕಾಮ ಸಿ, ಸೊ ಎ ಕಾಮ ಸಿ ಅಂದರೆ 1, 3. ಸೊ ಈ ಥರ ಇರಬೇಕು. ಇದನ್ನು ನಾವು ಟ್ರಾನ್ಸಿಟಿವ್ ರಿಲೇಷನ್ ಅಂತ ಹೇಳ್ತೀವಿ. ಸೊ ಬೇಕಾದ್ರೆ ಸೇಮ್ ಎಲಿಮೆಂಟ್ಸು ಕೂಡ ಇರ್ಬೋದು. ನೆಕ್ಸ್ಟ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಬರುತ್ತೆ. ಸೊ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಹೇಳಿದ್ರೆ ಈ ಮೂರು ರಿಲೇಷನ್ನು ಕೂಡ ಸ್ಯಾಟಿಸ್ಫೈ ಆಗಬೇಕು. ಸೊ ಈಕ್ವಿವೆಲೆನ್ಸ್ ರಿಲೇಷನ್ ಅಂದರೆ ರಿಫ್ಲೆಕ್ಸಿವ್ ಆಗಬೇಕು, ಸಿಮಿಟ್ರಿಕ್ಕು ಆಗಬೇಕು, ಮತ್ತು ಟ್ರಾನ್ಸಿಟಿವ್ ಕೂಡ ಆಗಬೇಕು. ನೆಕ್ಸ್ಟ್ 1 ಫಂಕ್ಷನ್ಸ್ ಬರೋಣ. ಸೊ ಅಂದರೆ ಇಂಜೆಕ್ಟಿವ್ ಅಂತ ಹೇಳ್ತೀವಿ. ಇಂಜೆಕ್ಟಿವ್. ಸೊ ಇವಾಗ ಇಲ್ಲಿ ನೋಡಿ, ಸೊ ಇಂಜೆಕ್ಟಿವ್ ಎಲಿಮೆಂಟ್ಸ್ ಅಂತಂತಂದರೆ ಅಂದರೆ 1 ಫಂಕ್ಷನ್ ಅಂತಂದರೆ ಡಿಫ್ರೆಂಟ್ ಎಲಿಮೆಂಟ್ಸ್ ಆಫ್ ದ ಡೊಮೈನ್ ಹ್ಯಾವಿಂಗ್ ಡಿಫ್ರೆಂಟ್ ಇಮೇಜಸ್ ಅಂತ ಇರುತ್ತೆ. ಈಗ ನೋಡಿ ಇಲ್ಲಿ ಸೆಟ್ ಎ ಅಂದರೆ ಇದನ್ನು ಡೊಮೈನ್ ಅಂತ ಅಂದ್ಕೊಳ್ಳಿ. ಇದು ಕೋಡೊಮೈನ್. ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಎ ಇಸ್ ಕಾಲ್ಡ್ ಡೊಮೈನ್, ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಬಿ ಇಸ್ ಕಾಲ್ಡ್ ಕೋಡೊಮೈನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಸೆಟ್ ಬಿ ಕನ್ಸಿಸ್ಟಿಂಗ್ ಆಫ್ ಎನ್ ಇಮೇಜಸ್, ಸೆಟ್ ಬಿ ಕನ್ಸಿಸ್ಟಿಂಗ್ ಆಫ್ ಎನ್ ಇಮೇಜಸ್ ಇಸ್ ಕಾಲ್ಡ್ ರೇಂಜ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ, ಸೊ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಎ ಕಾಲ್ಡ್ ಡೊಮೈನು, ಇಲ್ಲಿ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಬಿ ಇಸ್ ಕಾಲ್ಡ್ ಕೋಡೊಮೈನ್. ಸೊ ಇವಾಗ ಇಲ್ಲಿ ನೋಡಿ, ಸೊ 1 ಎ ಇಮೇಜಸ್ ಆಗಿದೆ, 2 ಬಿ ಇಮೇಜಸ್ ಆಗಿದೆ, 3 ಸಿ ಇಮೇಜಸ್ ಆಗಿದೆ. ಸೊ ಡಿಫ್ರೆಂಟ್ ಎಲಿಮೆಂಟ್ಸ್ ಡಿಫ್ರೆಂಟ್ ಇಮೇಜಸ್. ಸೊ ಸೇಮ್ ಇಮೇಜಸ್ ಅಂದರೆ ಈ ಥರ ಬರುತ್ತೆ ನೋಡಿ. 1 ಇಮೇಜಸ್ ಟು ಎ, 2 ಕೂಡ ಎಗೆ ಇಮೇಜಸ್ ಆಗುತ್ತೆ. ಸೊ ಎಲಿಮೆಂಟ್ಸ್ ಡಿಫ್ರೆಂಟು, ಇಮೇಜಸ್ ಸೇಮ್ ಆಯಿತು. ಸೊ 1 ಇಮೇಜಸ್ ಟು ಎ ಆಯಿತು, 2 ಇಮೇಜಸ್ ಟು ಎ ಆಯಿತು. ಸೊ ಇದನ್ನು ಡಿಫ್ರೆಂಟ್ ಎಲಿಮೆಂಟ್ಸು ಸೇಮ್ ಇಮೇಜಸ್ ಆಯಿತು. ಸೊ ನಾಟ್ ಎ 1 ಫಂಕ್ಷನ್ ಅಂತ ಹೇಳ್ತೀವಿ. ನೋಡಿ ಫಾರ್ ಎಕ್ಸಾಂಪಲ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಆಫ್ 3 ಅಂತ ಇದೆ. ನೋಡಿ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ತಗೊಂಡ್ರೆ 1 ಬರುತ್ತೆ. 2 ತಗೊಂಡ್ರೆ 2 ಟು ದ ಪವರ್ ಆಫ್ 3 8 ಆಗುತ್ತೆ. ಅಂದರೆ 1 ತೊಗೊಂಡ್ರೆ 1 ಬಂತು,
2ಗೆ 8 ಇಮೇಜಸ್ ಆಯಿತು. ಸೊ ಡಿಫ್ರೆಂಟ್ ಎಲಿಮೆಂಟ್ಸ್. ಸೊ ಇಮೇಜಸ್ ಬೇರೆ ಬೇರೆ ಬಂತು, ಸೇಮ್ ಬರಲಿಲ್ಲ. ಸೊ ಸೇಮ್ ಅಂದರೆ ಯಾವ ಥರ, ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ತಗೊಳ್ಳಿ. ಸೊ ಅವಾಗ ಏನಾಗುತ್ತೆ, 1 ಇಮೇಜಸ್ ಟು 1 ಅಂದರೆ 1 ತೊಗೊಂಡ್ರೆ ಎಫ್ ಆಫ್ 1 ಸ್ಕ್ವೇರ್ ಇಸ್ ಇಕ್ವಲ್ ಟು ಏನಾಯಿತು 1 ಬರುತ್ತೆ. ಎಷ್ಟು -1 ತೊಗೊಂಡ್ರೆ -1 ಹೋಲ್ ಸ್ಕ್ವೇರ್ ಏನಾಗುತ್ತೆ +1 ಆಗುತ್ತೆ. 1 ತೊಗೊಂಡ್ರು ಕೂಡ 1 ಬರುತ್ತೆ, -1 ತೊಗೊಂಡ್ರು ಕೂಡ 1 ಬರುತ್ತೆ. ಅಂದರೆ ಸೊ ಏನಾಯಿತು, ಎಫ್ ಆಫ್ x1 ಇಸ್ ಇಕ್ವಲ್ ಟು ಎಫ್ ಆಫ್ x2 ಆಯಿತು. ಅಂತಂದರೆ ಎಫ್ ಆಫ್ 1 ಎಫ್ ಆಫ್ 1 ಸ್ಕ್ವೇರ್ ಇಸ್ ಇಕ್ವಲ್ ಟು 1, ಎಫ್ ಆಫ್ -1 ಹೋಲ್ ಸ್ಕ್ವೇರ್ 1 ಆಯಿತು. ಸೊ ಎಫ್ ಆಫ್ 1 ಇಸ್ ಇಕ್ವಲ್ ಟು ಎಫ್ ಆಫ್ -1 ಅಂದರೆ ಎಫ್ ಆಫ್ x1 ಇಸ್ ಇಕ್ವಲ್ ಟು ಎಫ್ ಆಫ್ x2 ಈಕ್ವಲ್ ಆಯಿತು. ಬಟ್ 1 ನಾಟ್ ಈಕ್ವಲ್ ಟು -1 ಅಂದರೆ x1 ನಾಟ್ ಈಕ್ವಲ್ ಟು x2 ಆಯಿತು. x1 ನಾಟ್ ಈಕ್ವಲ್ ಟು x2 ಆಯಿತು. ಸೊ ಇಲ್ಲಿ ಎಫ್ ಆಫ್ x1 ಇಸ್ ಈಕ್ವಲ್ ಟು ಅಂದರೆ ಎಫ್ ಆಫ್ 1 ಇಸ್ ಈಕ್ವಲ್ ಟು ಎಫ್ ಆಫ್ -1 ಅಂದರೆ ಸೇಮ್ ಆನ್ಸರ್ ಬಂತು. 1 ತೊಗೊಂಡು ಕೂಡ 1 ಬಂತು, -1 ತೊಗೊಂಡು ಕೂಡ 1 ಬಂತು. ಬಟ್ 1 ನಾಟ್ ಈಕ್ವಲ್ ಟು -1 ಅಂದರೆ ಸೊ ಡಿಫ್ರೆಂಟ್ ಎಲಿಮೆಂಟ್ಸು, 1 ಬೇರೆ -1 ಬೇರೆ, ಇಮೇಜಸ್ ಮಾತ್ರ ಅಂದರೆ ಆನ್ಸರ್ ಮಾತ್ರ ಸೇಮ್ ಬರ್ತಾ ಇದೆ. ಸೊ ನಾಟ್ 1 ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಆನ್ ಟು ಫಂಕ್ಷನ್. ಆನ್ ಟು ಫಂಕ್ಷನ್ ಅಂತ ಗೊತ್ತಿದೆ ಅಂದರೆ ಅನದರ್ ನೇಮ್ ಸರ್ಜೆಕ್ಟಿವ್ ಅಂತ ಹೇಳ್ತೀವಿ. ಸೊ ಈಗ ಡೊಮೈನ್ ಎಫ್ ಫ್ರಮ್ n to n ಅಂತ ಇದ್ದರೆ ಸೊ ಡೊಮೈನು ನ್ಯಾಚುರಲ್ ನಂಬರು, ಕೋಡೊಮೈನು ಕೂಡ ನ್ಯಾಚುರಲ್ ನಂಬರ್ ಆಗಿರುತ್ತೆ. ನೆಕ್ಸ್ಟ್ ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಕೋಡೊಮೈನ್ ಇಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗೂ ಕೂಡ ಇಮೇಜಸ್ ಬಂದಿರಬೇಕು. ಸೊ ಇಲ್ಲಿ ಏನಿರುತ್ತೆ, ನ್ಯಾಚುರಲ್ ನಂಬರ್ ಅಂದರೆ 1 2 3 4 ಎಲ್ಲ ಎಲಿಮೆಂಟ್ಸ್ಗೂ ಕೂಡ ಇಲ್ಲಿಂದ ಎಕ್ಸಿಸ್ಟ್ ಆಗಿರಬೇಕು. ಸೊ ಇದನ್ನು ನಾವು ಆನ್ ಟು ಫಂಕ್ಷನ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ ಯಾವ ಥರ ಮಿಸ್ ಆಗುತ್ತೆ ಅಂತ ಹೇಳಿದ್ರೆ, ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರು. ಸೊ ನ್ಯಾಚುರಲ್ ನಂಬರ್ ತಗೋತೀನಿ, 1 ಅಂದರೆ ರಿಸಲ್ಟ್ 1 ಸ್ಕ್ವೇರ್ 1 ಬರುತ್ತೆ. 2 ತೊಗೊಂಡ್ರೆ ಏನಾಯಿತು 4 ಬರುತ್ತೆ. ಸೊ 3 ತೊಗೊಂಡ್ರೆ 9 ಬರುತ್ತೆ. ಬಟ್ ಇಲ್ಲಿ ಕೋಡೊಮೈನಲ್ಲೂ ಕೂಡ 1 2 3 4 5 ಎಲಿಮೆಂಟ್ಸ್ ಇರುತ್ತೆ. ಇಲ್ಲಿ 1 ಇಮೇಜಸ್ ಎಕ್ಸಿಸ್ಟ್ ಆಯಿತು, 1ಗೆ ಇಮೇಜಸ್ ಎಕ್ಸಿಸ್ಟ್ ಆಯಿತು, 2ಗೆ 4 ಬಂತು, 3ಗೆ 9 ಬಂತು. ಬಟ್ ಇಲ್ಲಿ 2 3 4ಗೆಲ್ಲ ಸ್ಕಿಪ್ ಆಯಿತು. ಸೊ ಯಾವುದೇ ಇಮೇಜಸ್ ಬರಲಿಲ್ಲ. ಸೊ ನಾಟ್ ಎ ಆನ್ ಟು ಫಂಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ 1 1 ಆ್ಯಂಡ್ ಆನ್ ಟು ಫಂಕ್ಷನ್ ಅಂದರೆ ಬೈಜೆಕ್ಟಿವ್. ನೋಡಿ ಇಲ್ಲಿ ಎರಡು ಕೂಡ ಸ್ಯಾಟಿಸ್ಫೈ ಆಗಬೇಕು. ಸೊ ಡಿಫ್ರೆಂಟ್ ಎಲಿಮೆಂಟ್ಸ್ ಆಫ್ ದ ಡೊಮೈನ್ ಡಿಫ್ರೆಂಟ್ ಇಮೇಜಸ್ ಇದ್ರೆ, ಜೊತೆಗೆ ಕೋಡೊಮೈನ್ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗೂ ಕೂಡ ಏನಾಗಿದೆ ಇಮೇಜಸ್ ಎಕ್ಸಿಸ್ಟ್ ಆಗಿದೆ. ಸೊ ನಾವು ಇದನ್ನು ಹೇಳ್ತೀವಿ ಬೈಜೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಈಗ ಇದಿಷ್ಟು ಬೇಸಿಸ್ ಮೇಲೇ ಹೆಚ್ಚು ಕ್ವಶನ್ಸ್ಗಳಿರುತ್ತೆ. ಸೊ ಈಗ ಕ್ವಶನ್ ನಂಬರ್ ನೋಡಿ 1 ಬರೋಣ. The number of 1 1 functions that can be defined from A 1 2 3 more elements ಕೊಟ್ಟಿದ್ದಾನೆ to B A E I O U is ಅಂತ ಕೊಟ್ಟಿದ್ದಾನೆ. ಸೊ 4 ಆಪ್ಷನ್ಸ್ ಇದೆ. 3 to the power of 5, 5 to the power of 3, C 5P3, D 5 to the power of 1, 5 ಅಂತ ಅನ್ಕೊಳ್ಳಿ. ಸೊ ಏನು ಬರುತ್ತೆ ಆನ್ಸರ್ ಇದಕ್ಕೆ ನೋಡಿ ಇಲ್ಲಿ. ಸೊ ಏನು ಹೇಳ್ತಾ ಇದೆ, ನಂಬರ್ ಆಫ್ 1 1 ಫಂಕ್ಷನ್ ಅಂತಂದರೆ 1 1 ಫಂಕ್ಷನ್ ಅಂತ ಗೊತ್ತಾಯಿದೆ. ಡಿಫ್ರೆಂಟ್ ಎಲಿಮೆಂಟ್ಸ್ ಆಫ್ ದ ಡೊಮೈನ್ ನೋಡಿ, ಈ ಥರ ಡಿಫ್ರೆಂಟ್ ಇಮೇಜಸ್ಸು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸೊ ಡಿಫ್ರೆಂಟ್ ಎಲಿಮೆಂಟ್ಸು ಡಿಫ್ರೆಂಟ್ ಇಮೇಜಸ್ 1 ಎ ಇಮೇಜಸ್ ಆಗಿದೆ, 2 ಇ ಇಮೇಜಸ್ ಆಗಿದೆ, 3 ಐ ಇಮೇಜಸ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ವೇ ಯಾವ್ದು ಬರುತ್ತೆ, ಎಷ್ಟು ವೇ ಬರುತ್ತೆ ಅಂತ, ಎಷ್ಟು ಇದೊಂದು 1 1 ಫಂಕ್ಷನ್ ಆಗುತ್ತೆ. ಸೊ ನೆಕ್ಸ್ಟ್ 1 ಹೋಗಿ ಬರ್ಬೋದು. ಸೊ ನೆಕ್ಸ್ಟ್ 2 ಇವಿಗೆ ಬರ್ಬೋದು. ಹೀಗೆ ಎಷ್ಟು ವೇನಲ್ಲಿ ಬರುತ್ತೆ ಅಂತ. ಸೊ ಇದಕ್ಕೊಂದು ಫಾರ್ಮುಲಾ ಇದೆ. ಸೊ 5P3 ಅಂತ ಹೇಳಿದ್ರೆ, ಸೊ ನಂಬರ್ ಆಫ್ ಬಿ ಫಸ್ಟು ಸೆಟ್ ಬಿನಲ್ಲಿ ಇರೋದನ್ನು ತಗೋಬೇಕು. ಸೊ ನೆಕ್ಸ್ಟ್ ನಂತರ ಎ ತಗೋಬೇಕು. ನಂಬರ್ ಆಫ್ ಬಿ ಪಿ ನಂಬರ್ ಆಫ್ ಎ ಅಂತ ಹೇಳಿ. ಸೊ ನಂಬರ್ ಆಫ್ ಬಿ ಎಷ್ಟಿದೆ, 5 ಎಲಿಮೆಂಟ್ಸ್ ಇದೆ. ಸೊ ಇದು ದೊಡ್ಡದು ಜಾಸ್ತಿ ಇರಬೇಕು ಎಲಿಮೆಂಟ್ಸು. ಸೊ ಸಪೋಸ್ ಇದು ಎರಡು ಕೂಡ ಸೇಮ್ ಇದ್ರೆ, ಸಪೋಸ್ 4 ಎಲಿಮೆಂಟ್ಸ್ ಇದ್ರೆ 4 ಫ್ಯಾಕ್ಟೋರಿಯಲ್ ಆಗುತ್ತೆ. ಸೊ ಬಿ ಯಾಕೆಂದರೆ ನಾವು 5ರಲ್ಲಿ ನಾವು 3ನ್ನ ಚೂಸ್ ಮಾಡ್ಬೋದು, ಅಥವಾ 5ರಲ್ಲಿ 5 ಚೂಸ್ ಮಾಡ್ಬೋದು. ಸಪೋಸ್ ಇದೇ ಜಾಸ್ತಿ ಇತ್ತು ಅಂತ ಅನ್ಕೊಳ್ಳಿ, ಇದು ಜಾಸ್ತಿ ಇದ್ದು ಇದು ಕಡಿಮೆ ಇದ್ದರೆ, ಸೊ ಕಡಿಮೆನಲ್ಲಿ ನಾವು ಜಾಸ್ತಿನ ಚೂಸ್ ಮಾಡೋಕ್ಕಾಗೋದಿಲ್ಲ. ಸೊ ಆಪ್ಷನ್ಸ್ ನೋಡ್ಕೊಳ್ಳಿ, 0 ಇದ್ದರೆ 0 ಬರೀಬೋದು. ಸೊ ಇವಾಗ ಇಲ್ಲಿ 5P3, ಸೊ 5 ಎಲಿಮೆಂಟ್ಸ್ ಇದೆ, P3 ಅಂತ ಇದೆ. ಸೊ ಫಾರ್ಮುಲಾ ಏನು ಬರುತ್ತೆ, ಇದೇ ಆಪ್ಷನ್ಸ್ ಇದೆ. ಸೊ ಇನ್ನೂ ಇದನ್ನು ಎಕ್ಸ್ಪೆಂಡ್ ಮಾಡಿ ಆನ್ಸರ್ ಇದೆ 60 ಅಂತಿದೆ, 60 ಚೂಸ್ ಮಾಡಿ. ಸೊ 5P3, ಸೊ ಆನ್ಸರು ಸಿ.
ಸೊ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಸೊ ಎ. Next, the number of relation from A 1 2 3 to B 4 6 8 10 ಅಂತ ಇದೆ is the number of relation from 4 set A 3 elements ಇದೆ, set B 3 4 elements ಇದೆ. ಸೊ 4 ಆಪ್ಷನ್ಸ್ ಇದೆ. ಸೊ 4 to the power of 3, 2 to the power of 1, 2 to the power of 12, 3 to the power of 4 ಅಂತ ಇದೆ. ಸೊ ಇವಾಗ ನಂಬರ್ ಆಫ್ ರಿಲೇಷನ್ ಅಂದರೆ ಇದಕ್ಕೊಂದು ಫಾರ್ಮುಲಾ ಇದೆ. ಸೊ ಏನು ಫಾರ್ಮುಲಾ ಅಂತ ಹೇಳಿದ್ರೆ, ಸೊ 2 to the power of ನಂಬರ್ ಆಫ್ ಎ ಕ್ರಾಸ್ ನಂಬರ್ ಆಫ್ ಬಿ. ಸೊ 2 to the power of ನಂಬರ್ ಆಫ್ ಎ ಎಷ್ಟು ಎಲಿಮೆಂಟ್ಸ್ ಇದೆ? 3 ಎಲಿಮೆಂಟ್ಸ್ ಇದೆ ಸೆಟ್ ಎ ನಲ್ಲಿ. ನಂಬರ್ ಆಫ್ ಬಿ ನ 4 ಎಲಿಮೆಂಟ್ಸ್ ಇದೆ. ಸೊ 2 to the power of 12 ಆಯಿತು, 3 4 12 ಆಯಿತು. ಸೊ 2 to the power of 12 ಅಂತಂದರೆ ಸೊ ಸಿ. ಸೊ ಆಪ್ಷನ್ ಸಿ ಅಂದರೆ 2 to the power of 12 ಅಂತ ಇದೆ. ಇಲ್ಲಿ ನಂಬರ್ ಆಫ್ ರಿಲೇಷನ್ ಅಂದರೆ ಎಷ್ಟು ಸಬ್ಸೆಟ್ ಬರುತ್ತೆ ಅಂತ ಅನ್ಕೋಬೋದು. ಸೊ ಇವಾಗ ಇಲ್ಲಿ ನೋಡಿ, ಸೆಟ್ ಎ ಫಾರ್ ಎಕ್ಸಾಂಪಲ್ ಸೆಟ್ ಎ 1 2 ಅಂತ ಇರುತ್ತೆ. ಸೆಟ್ ಬಿ ನಲ್ಲಿ 4 ಮತ್ತು 5 ಅಂತ ಇದೆ. ಎ ಕ್ರಾಸ್ ಬಿ ಮಾಡೋದು ಎಷ್ಟು ಬರುತ್ತೆ? ಸೊ 1 ಜೊತೆ 2 ಎಲಿಮೆಂಟ್ಸ್ ಇದೆ ಪೇರ್ ಆಗುತ್ತೆ, 2 ಜೊತೆ ಎಲಿಮೆಂಟ್ಸ್ ಪೇರ್ ಆಗುತ್ತೆ. ಎ ಕ್ರಾಸ್ ಒಟ್ಟು ಎಷ್ಟು ಆಯಿತು? 1 2 3 4 ಆಯಿತು. 2 to the power of 4 ಇಂಡಿಕೇಟ್ ಮಾಡುತ್ತೆ ನಂಬರ್ ಆಫ್ ಸಬ್ಸೆಟ್. 4 ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ? 1 2 3 4 ಇದೆ. ಸೊ 16 ಸಬ್ಸೆಟ್ ಬರುತ್ತೆ, ಅಂದರೆ ಎಂಟಿ ಸೆಟ್ ಕೂಡ ಸೇರ್ಕೊಳ್ಳುತ್ತೆ. ಸೊ ಅದೇ ಥರ ಇಲ್ಲಿ ನಂಬರ್ ಆಫ್ ರಿಲೇಷನ್ ಅಂತ ಹೇಳಿದ್ರೆ ಎ ಕ್ರಾಸ್ ಬಿ ಮಾಡಿದ್ರೆ ಸೊ ಇದು 12 ಪೇರ್ ಬರುತ್ತೆ, 12 ಪೇರ್ ಬರುತ್ತೆ. ಸೊ 12 ಪೇರ್ ಅಂದರೆ 2 to the power of 12 ಅಂದರೆ ಸಬ್ಸೆಟ್. ಸೊ ನಂಬರ್ ಆಫ್ ರಿಲೇಷನ್. ಸೊ 2 to the power of 12 ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟು ಅದು ನಿಮಗೆ ಕಾಂಪೋಸಿಟ್ ಫಂಕ್ಷನ್ ಅವೆಲ್ಲ ಇರೋದಿಲ್ಲ. ಸೊ ನಿಮ್ಗೆ ಯಾವ್ದು ಸಿಲೆಬಸ್ ಇದೆ ಅದನ್ನು ಕನ್ಸಿಡರ್ ಮಾಡಿದ್ದೀನಿ. ನೆಕ್ಸ್ಟು ನೋಡಿ, ಇಲ್ಲಿ ಆನ್ ದ ಸೆಟ್ ಆರ್ ಆಫ್ ರಿಯಲ್ ನಂಬರ್ಸ್ ವಿ ಡಿಫೈನ್ ಎಕ್ಸ್ ಪಿ ವೈ ಅಂತ ಇದೆ. ಸೊ ಇಲ್ಲಿ ಎಕ್ಸ್ ರಿಲೇಟೆಡ್ ಟು ವೈ ಅಂತ ಇದೆ, ಇಲ್ಲಿ ಪಿ ಅಂತ ವೇರಿಯಬಲ್ ತೊಗೊಂಡಿದ್ದಾನೆ ಅಷ್ಟೇ. ಸೊ ಇಫ್ ಎಕ್ಸ್ ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ದೆನ್ ದ ರಿಲೇಷನ್ ಪೀಸ್ ಅಂತ ಬಂದರೆ ಇಲ್ಲಿ ಆರ್ಡರ್ ಪೇರ್ಗೆ ನೇಮನ್ನು ಸೆಟ್ ಆರ್ ಬದಲು ಪಿ ಅಂತ ಕನ್ಸಿಡರ್ ಮಾಡಿದ್ದಾನೆ ಅಷ್ಟೇ. ಸೊ ರಿಫ್ಲೆಕ್ಸಿವ್ ಬಟ್ ನಾಟ್ ಸಿಮಿಟ್ರಿಕ್, ಸೊ ಸಿಮಿಟ್ರಿಕ್ ಬಟ್ ನಾಟ್ ರಿಫ್ಲೆಕ್ಸಿವ್. ಸೊ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್ ಆ್ಯಂಡ್ ಸಿಮಿಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳಿದ್ದಾನೆ. ಸೊ ಇದು ಕೂಡ ಒಂದು ಯಾವುದೋ JEE ಎಕ್ಸಾಮ್ನಲ್ಲಿ ಸೊ ಕೇಳಿದ್ದಾನೆ. ಸೊ ಇವಾಗ ಇದಕ್ಕೆ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಇದು ಡಿ. ಸೊ ಡಿ ಕರೆಕ್ಟ್ ಆನ್ಸರು. ಸೊ ಡಿ ಅಂತಂದರೆ ಏನಿದೆ ಆಪ್ಷನ್ಸ್ ಇಲ್ಲಿ? ಡಿ ರಿಫ್ಲೆಕ್ಸಿವ್ ಆ್ಯಂಡ್ ಸಿಮಿಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್. ಸೊ ಇದು ರಿಫ್ಲೆಕ್ಸಿವ್ ಆಗುತ್ತೆ, ಸೊ ಸಿಮಿಟ್ರಿಕ್ ಆಗುತ್ತೆ, ಸೊ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳಿದ್ದಾನೆ. ಸೊ ಯಾಕೆ ಅಂತ ಹೇಳಿದ್ರೆ, ಸೊ ರಿಫ್ಲೆಕ್ಸಿವ್ ಅಂತಂದ್ರೆ ಏನು? ಇಲ್ಲಿ ಏನು ಕೊಟ್ಟಿದ್ದಾನೆ ಕಂಡೀಷನ್? ಎಕ್ಸ್ ಇಂಟು ವೈ ಗ್ರೇಟರ್ ದೆನ್ ಈಸ್ ಈಕ್ವಲ್ ಟು 0 ಅಂದರೆ ಪಾಸಿಟಿವ್. ಸೊ ಪಾಸಿಟಿವ್ ನಂಬರ್ ಅಂತ ಅರ್ಥ, ಪಾಸಿಟಿವ್ ರಿಯಲ್ ನಂಬರ್ ಅಂತ ಅರ್ಥ. ಸೊ ಇಲ್ಲಿ ರಿಫ್ಲೆಕ್ಸಿವ್ ಅಂದರೆ ಎರಡು ಸೇಮ್ ತಗೋಬೇಕು. ವೈ ಈಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ, ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ತೊಗೊಂಡು ಅಂದರೆ ನೀವು ಯಾವುದೇ ರಿಯಲ್ ನಂಬರ್ ತೊಗೊಳ್ಳಿ, ಯಾವುದೋ ನಂಬರ್ ತೊಗೊಂಡ್ರೆ 1 ಇಂಟು 1 1 ಗ್ರೇಟರ್ ದೆನ್ 0 ದೊಡ್ಡದೆ. 2 ತೊಗೊಂಡ್ರೆ 2 ಇಂಟು 2 ಪಾಸಿಟಿವ್ ಇದೇ ಆಗುತ್ತೆ. ನೆಕ್ಸ್ಟು 2 -1 ತಗೊಳ್ಳಿ, -1 ಹೋಸ್ಕೊಂಡು ಪ್ಲಸ್ ಆಗುತ್ತೆ. ಪ್ಲಸ್ ತೊಗೊಂಡ್ರು ಕೂಡ 0ಕ್ಕಿಂತ ಎಲ್ಲವೂ ದೊಡ್ಡದೆ. ಸೊ ಎಲ್ಲವೂ ಕೂಡ ಅಂದರೆ ಪಾಸಿಟಿವ್ ಇಂಟೀಜರ್ಸೇ ಆಗುತ್ತೆ. ಅಂದರೆ ನೀವು ಯಾವುದೇ ನಂಬರ್ ತೊಗೊಂಡ್ರು ಕೂಡ ಸೊ ಏನಾಗುತ್ತೆ ಇಲ್ಲಿ ಎಕ್ಸ್ ಅಂದರೆ ಸೇಮ್ ನಂಬರ್ ತಗೋಬೇಕು. ಸೊ ನೆಗೆಟಿವ್ ತೊಗೊಂಡು ಕೂಡ ಸ್ಕ್ವೇರ್ ಆಗಿ ಪಾಸಿಟಿವ್ ಆಗುತ್ತೆ. ಸೊ ಗ್ರೇಟರ್ ದೆನ್ ಈಸ್ ಈಕ್ವಲ್ ಟು 0 ಆಗುತ್ತೆ. ಸೊ ರಿಫ್ಲೆಕ್ಸಿವ್ ಆಗುತ್ತೆ. ಸೊ ಸಿಮಿಟ್ರಿಕ್ ಏನಿದೆ ಇಲ್ಲಿ? ಎಕ್ಸ್ ಇಂಟು ವೈ, ನೀವು ಯಾವುದೇ ಎರಡು ನಂಬರ್ನ ತಗೊಳ್ಳಿ, ಅದು ಗ್ರೇಟರ್ ದೆನ್ ಈಸ್ ಈಕ್ವಲ್ ಟು 0 ಆಗಂಗೆ ತಗೋಬೇಕು. ಇವೆರಡು ಇಂಟರ್ಚೇಂಜ್ ಮಾಡಿದ್ರು ಕೂಡ ಏನಾಗುತ್ತೆ? ಅದು ಕೂಡ ಗ್ರೇಟರ್ ದೆನ್ ಈಸ್ ಈಕ್ವಲ್ ಟು 0ನೇ ಆಗಿರುತ್ತೆ. ಸೊ ಸಿಮಿಟ್ರಿಕ್ಕು ಕೂಡ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇದನ್ನ 2 ಇಂಟು ಗ್ರೇಟರ್ ದೆನ್ ಈಸ್ ಈಕ್ವಲ್ ಟು 0 ತಗೋಬೇಕು. 2 ಇಂಟು 3 ತಗೊಳ್ಳಿ, 6 ಆಯಿತು. ಸೊ 2 ಇಂಟು 3 ಇಲ್ಲಿ 3 ಇಂಟು 2 ಆಗುತ್ತೆ. ಸೊ ಅದು ಕೂಡ ಏನಾಗುತ್ತೆ? ಸಿಮಿಟ್ರಿಕ್ ಆಗುತ್ತೆ. ಸಿಮಿಟ್ರಿಕ್ ಪ್ರಾಪರ್ಟಿ ಏನು ಹೇಳುತ್ತೆ? ನೀವು ಏನು ತೊಗೊಂಡಿರ್ತೀರೋ ಕಂಡೀಷನ್ ಪ್ರಕಾರ ಸಕ್ಸಸ್ ಆಗೋದನ್ನ ತಗೋಬೇಕು. ಅಂದರೆ ಗ್ರೇಟರ್ ದೆನ್ ಈಸ್ ಈಕ್ವಲ್ ಟು ಇವೆರಡು ಪಾಸಿಟಿವ್ ಆಗಿರೋದನ್ನ ತಗೋಬೇಕು. ಇವೆರಡು ಪಾಸಿಟಿವ್ ಎಕ್ಸ್ ಇಂಟು ವೈ ಮಲ್ಟಿಪ್ಲೈ ಮಾಡಿದ್ರೆ ಪಾಸಿಟಿವ್ ಆಗಿರೋದನ್ನ ತಗೊಂಡ್ರೆ ಇಂಟರ್ಚೇಂಜ್ ಮಾಡಿದ್ರು ಕೂಡ ಅದು ಪಾಸಿಟಿವ್ ಆಗಿರುತ್ತೆ. ಸೊ ಇದು ಸಿಮಿಟ್ರಿಕ್ ರಿಲೇಷನ್. ಸೊ ಟ್ರಾನ್ಸಿಟಿವ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಹೇಳಿದ್ದಾನೆ. ಸೊ ಅಕಾರ್ಡಿಂಗ್ ಟು ಟ್ರಾನ್ಸಿಟಿವ್ ಪ್ರಾಪರ್ಟಿ ಏನಿರುತ್ತೆ? ಎಕ್ಸ್ ಕಾಮ ವೈ ಆ್ಯಂಡ್ ವೈ ಕಾಮ ಝೆಡ್ ವಿಚ್ ಇಂಪ್ಲೈಸ್ ದಟ್
ವಿಚ್ ಇಂಪ್ಲೈಸ್ ದಟ್ ಎಕ್ಸ್ ಕಾಮ ಝೆಡ್ ಅಂತ ಡೆಫಿನೇಷನ್ ಹೇಳುತ್ತೆ. ಸೊ ಇವಾಗ ಇಲ್ಲಿ ಎಕ್ಸ್ -5 ತಗೋತೀನಿ, ವೈ 0 ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ವೈ ಅಂದರೆ ಅದೇ ತಗೊಂಡಿದ್ದೀನಿ, ಝೆಡ್ ಇನ್ನೊಂದು ನಂಬರ್ ತಗೋತೀನಿ, 7 ತಗೋತೀನಿ. ಸೊ ಅವಾಗ ಏನಾಗುತ್ತೆ, ಎಕ್ಸ್ ಕಾಮ ವೈ ಆಯಿತು, ವೈ ಕಾಮ ಝೆಡ್ ಆಯಿತು. ಎಕ್ಸ್ ಕಾಮ ಝೆಡ್ ಅಂತಂದ್ರೆ ಏನಾಗುತ್ತೆ, ಫಸ್ಟ್ ಮತ್ತೆ ಲಾಸ್ಟ್ ಏನಾಗುತ್ತೆ, -5 × 7 ಆಗುತ್ತೆ. -5 × 7 ಸೊ ಮಲ್ಟಿಪ್ಲೈ ಮಾಡಿದ್ರೆ -35 ಆಗುತ್ತೆ. -35 ಲೆಸ್ ದ್ಯಾನ್ 0, ಯಾಕೆಂದರೆ 0 ಇಸ್ ಗ್ರೇಟರ್ ದೆನ್ ಆಲ್ ದಿ ನೆಗೆಟಿವ್ ನಂಬರ್ಸ್. ಸೊ ಏನಾಗುತ್ತೆ ಇಲ್ಲಿ 0 ದೊಡ್ಡದಾಗುತ್ತೆ. ಸೊ ಅಲ್ಲಿಗೆ ನಾಟ್ ಟ್ರಾನ್ಸಿಟಿವ್ ಆಗುತ್ತೆ. ಸೊ ಕೆಲವೊಂದು ನಂಬರ್ ಸ್ಯಾಟಿಸ್ಫೈ ಆಗ್ಬೋದು, ಯಾವ ನಂಬರ್ ತಗೊಂಡ್ರು ಕೂಡ ಸಕ್ಸಸ್ ಆಗಬೇಕು. ಸೊ ಇಲ್ಲಿ 2 ನಂಬರ್ ತಗೊಂಡ್ರು ಕೂಡ ಲೆಸ್ ದ್ಯಾನ್ 0 ಆಗ್ತಾ ಇದೆ. ಸೊ ನಾಟ್ ಟ್ರಾನ್ಸಿಟಿವ್. ಸೊ ಆಪ್ಷನ್ ಡಿ. ಸೊ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ let R be a relation defined on the set. Let R be a relation defined on the set Z of all integers and x related to y when x plus 2y is divisible by 3 ಅಂತ ಇದೆ. ದೆನ್ ಸೊ ಆನ್ಸರ್ ಏನಪ್ಪ ಅಂತಂದ್ರೆ ಇದಕ್ಕೆ ಏನು ಹೇಳಿದ್ದಾನೆ, ಸೊ ಸಿ ಕರೆಕ್ಟ್ ಆನ್ಸರ್ ಅಂತೆ. ಸಿ ಅಂದರೆ ಏನು ಹೇಳ್ತಾ ಇದ್ದಾನೆ, ಇದು ಸಿ ಆಪ್ಷನ್ಸ್ ಏನಿದೆ, ಸಿ ಆರ್ ಇಸ್ ಎನ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಹೇಳ್ತಾ ಇದ್ದಾನೆ. ಸೊ ಏನು ಕೊಟ್ಟಿದ್ದಾನೆ ಇಲ್ಲಿ, ಸೊ ಎಕ್ಸ್ ಪ್ಲಸ್ 2y ಅಂತ ಕೊಟ್ಟಿದ್ದಾನೆ, ಎಕ್ಸ್ ಪ್ಲಸ್ 2y. ಸೊ ಪ್ರಾಬ್ಲಮ್ಸಲ್ಲಿ ಎಕ್ಸ್ ಪ್ಲಸ್ 2y ಅಂತ ಕೊಟ್ಟಿದ್ದಾನೆ. ರಿಫ್ಲೆಕ್ಸಿವ್ ಅಂತಂದರೆ ಎರಡು ಕೂಡ ಎಕ್ಸ್ ತಗೋಬೇಕು. ಸೊ ಅವಾಗ ಡಿವಿಸಿಬಲ್ ಬೈ 3 ಹಾಗೆ ಆಗುತ್ತೆ. ನೋಡಿ ಯಾವುದೇ ನಂಬರ್ ತಗೊಳ್ಳಿ, ಇವಾಗ ಇಲ್ಲಿ ಏನು ಕೊಟ್ಟಿದ್ದಾನೆ, ಸೊ ಇಂಟೀಜರ್ಸು. ಸೊ ಇಂಟೀಜರ್ 1 2 3 ಅನ್ನೋದು ಇಂಟೀಜರ್ಸು. ಸೊ 0ನು ತಗೊಳ್ಳಿ. ಸೊ 0 ತಗೊಂಡ್ರು ಕೂಡ ಸೊ 0 ಇಸ್ ಡಿವಿಸಿಬಲ್ ಬೈ 3 ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ 1 ತಗೊಳ್ಳಿ. 1 ತಗೊಂಡ್ರೆ 1 + 2 ಏನಂದರೆ 2 1 ತಗೊಂಡ್ರೆ ಏನಾಗುತ್ತೆ, ಅಲ್ಲಿಗೆ 1 + 2 3 ಆಯಿತು. 3 ಇಸ್ ಡಿವಿಸಿಬಲ್ ಬೈ 3 ಆಯಿತು. ಎಕ್ಸ್ = 2 ತಗೋತೀನಿ, 2 2 4 4 2 + 6 ಆಯಿತು. ಸೊ 6 ಇಸ್ ಡಿವಿಸಿಬಲ್ ಬೈ 3 ಆಯಿತು. ನೆಕ್ಸ್ಟ್ ಪುಟ್ ಎಕ್ಸ್ = 3 ತಗೊಳ್ಳಿ, 2 3 6 6 + 3 9 ಆಯಿತು. ಸೊ ಅಂದರೆ ಕಂಟಿನ್ಯೂಸ್ ಆಗಿ 0 1 2 3 ಯಾವ್ದು ತೊಗೊಂಡ್ರೂ ಕೂಡ ಏನಾಗುತ್ತೆ, ಸೊ ಅದು 3 ಇಂದ ಡಿವೈಡ್ ಆಗೇ ಆಗುತ್ತೆ. ಸೊ ರಿಫ್ಲೆಕ್ಸಿವ್ ಆಗುತ್ತೆ. ನೆಕ್ಸ್ಟು ಸಿಮಿಟ್ರಿಕ್. ಸೊ ಸಿಮಿಟ್ರಿಕ್ ಎಕ್ಸ್ ಪ್ಲಸ್ 2y ಇಸ್ ಡಿವಿಸಿಬಲ್ ಬೈ 3 ಆದರೆ ದೆನ್ ಆಲ್ಸೋ ಇಂಟರ್ಚೇಂಜ್ ಮಾಡ್ತೀನಿ, ಎಕ್ಸ್ ಜಾಗದಲ್ಲಿ ವೈ ಹಾಕ್ತೀನಿ, ವೈ ಜಾಗದಲ್ಲಿ ಎಕ್ಸ್ ಹಾಕ್ತೀನಿ. ಸೊ ಇಂಟರ್ಚೇಂಜ್ ಮಾಡ್ತೀನಿ, ಅದು ಕೂಡ ಏನಾಗುತ್ತೆ, ಡಿವಿಸಿಬಲ್ ಬೈ 3 ಆಗುತ್ತೆ. ಸೊ ದೇರ್ ಫೋರ್ ಇದು ಸಿಮಿಟ್ರಿಕ್ ಅಂತ ಹೇಳ್ತೀನಿ. ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸಾಂಪಲ್ ತೊಗೊಂಡು ಎಕ್ಸ್ = 1 ತಗೋತೀನಿ, ಅಂದರೆ 2 + 4 ಏನಾಯಿತು, 8 ಆಯಿತು, 9 ಆಯಿತು. 9 ಇಸ್ ಡಿವಿಸಿಬಲ್ ಬೈ 3 ಆಯಿತು. ಸೊ ಇವಾಗ ಏನು ಮಾಡ್ತೀನಿ, ಸೊ y + 2x ಅಂದರೆ y ಎಷ್ಟಿದೆ ಇಲ್ಲಿ 4 ಇದೆ. ಸೊ 2 ಹಾಗೆ ಇದೆ, x 1 ಆಯಿತು. ನೋಡಿ ಯಾವಾಗ ಏನಾಯಿತು, 4 ಆಯಿತು. 2 + 1 ಎಷ್ಟಾಯಿತು, 2 ಆಯಿತು. 4 + 2 ಏನಾಯಿತು, 6 ಆಯಿತು. 6 ಇಸ್ ಡಿವಿಸಿಬಲ್ ಬೈ 3. ಅಂದರೆ ನಾವು ಇಲ್ಲಿ ತಗೋಬೇಕಾದ್ರೆ ಡಿವೈಡ್ ಆಗೋದನ್ನೇ ತಗೋಬೇಕು, 3 ಇಂದ ಡಿವೈಡ್ ಆಗೋದನ್ನೇ ತಗೋಬೇಕು. ಇಂಟರ್ಚೇಂಜ್ ಮಾಡಿದ್ರು ಕೂಡ ಅದು 3 ಇಂದನೇ ಡಿವೈಡ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಟ್ರಾನ್ಸಿಟಿವ್ ಎಕ್ಸ್ ಕಾಮ ವೈ ಝೆಡ್ ವಿಚ್ ಇಂಪ್ಲೈಸ್ ಎಕ್ಸ್ ಕಾಮ ಝೆಡ್ ಅಂತ. ಸೊ ಟ್ರಾನ್ಸಿಟಿವ್ ಹೇಳುತ್ತೆ. ಸೊ ಇಲ್ಲಿ ಎಕ್ಸ್ ಪ್ಲಸ್ 2y ಈಸ್ ಡಿವಿಸಿಬಲ್ ಬೈ 3. ಸೊ ಅಕಾರ್ಡಿಂಗ್ ಟು ಡೆಫಿನೇಷನ್. ಮತ್ತೆ ವೈ ಕಾಮ ಝೆಡ್ ಅಂತ ತಗೊಂಡ್ರೆ ನೋಡಿ, ಫಸ್ಟ್ ಇಲ್ಲೇನಿದೆ, ಫಸ್ಟ್ ಟರ್ಮ್ ಎಕ್ಸ್ ಆಗಿರಬೇಕು, ಸೆಕೆಂಡ್ ಟರ್ಮು 2 ಇಂದ ಮಲ್ಟಿಪ್ಲೈ ಆಗಿದೆ. ಅದೇ ಥರ ಇವೆರಡು ತಗೊಂಡ್ರೆ, ಇವೆರಡು ಪೇರ್ ತಗೊಂಡ್ರೆ ಫಸ್ಟ್ ಎಲಿಮೆಂಟ್ಸ್ ಹಾಗೆ ಇದೆ, ಸೆಕೆಂಡ್ ಎಲಿಮೆಂಟ್ಸ್ 2 ಇಂದ ಮಲ್ಟಿಪ್ಲೈ ಆಗಿದೆ, ಈಸ್ ಡಿವಿಸಿಬಲ್ ಬೈ. ಸೊ ಈ ಥರ ತಗೋಬೇಕು. y + 2z ಇಸ್ ಡಿವಿಸಿಬಲ್ ಬೈ 3 ಅಂತ ತಗೋಬೇಕು. ನೆಕ್ಸ್ಟ್ ಎಕ್ಸ್ ಪ್ಲಸ್ 2z ಅಂದರೆ ಎಕ್ಸ್ ಕಾಮ ಝೆಡ್, ಎಕ್ಸ್ ಕಾಮ ವೈ. ಸೊ ಡೆಫಿನೇಷನ್ ಏನಿರುತ್ತೆ, ಎಕ್ಸ್ ಕಾಮ ವೈ and y comma z which implies that x comma z ಅಂತ ಹೇಳಿದ್ರೆ ಫಸ್ಟ್ ಟರ್ಮ್ಸ್ ಆಗಿರುತ್ತೆ. ಸೊ ಸೆಕೆಂಡ್ ಟರ್ಮ್ 2 ಇಂದ ಮಲ್ಟಿಪ್ಲೈ ಆಗುತ್ತೆ, ಇದು ಡಿವಿಸಿಬಲ್ ಬೈ 3 ಅಂತ ತಗೋಬೇಕು. ಸೊ ಅವಾಗ ಇಲ್ಲಿ ಫಸ್ಟ್ ಎಲಿಮೆಂಟ್ಸ್ ಎಕ್ಸ್ ಕಾಮ ವೈ ಅಂತಂದರೆ ನೋಡಿ, ಎಕ್ಸ್ = 1 ಇದಾಲ್ರೆಡಿ ಆಗಿದೆ. ಸಾರಿ, ಎಕ್ಸ್ ಕಾಮ ವೈ ಅಂತಂದರೆ ಇಲ್ಲಿ 3 ಎಲಿಮೆಂಟ್ಸ್ ತಗೋತೀನಿ, ಎಕ್ಸ್ ವೈ ಝೆಡ್ 3 ಎಲಿಮೆಂಟ್ಸ್ ಬೇಕು ಟ್ರಾನ್ಸಿಟಿವ್ಗೆ. 1 4 z ಅಂತ ತಗೋತೀನಿ. ಸೊ ಇಲ್ಲಿ 1
x is equal to 1, y is equal to 4 ತಗೊಂಡ್ರೆ 9 is divisible by 3 ಆಯಿತು. ನೆಕ್ಸ್ಟು y, z ಅಂತ ತಗೊಂಡ್ರೆ ಫಸ್ಟ್ ಎಲಿಮೆಂಟ್ ಹಂಗಿರುತ್ತೆ, ಸೆಕೆಂಡ್ ಎಲಿಮೆಂಟ್ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. y ಎಷ್ಟಿದೆ ಇಲ್ಲಿ 4 ಇದೆ, z 7 ಅಂತ ತಗೊಂಡಿದ್ದೀನಿ. ಸೊ ಅವಾಗ ಏನಾಗುತ್ತೆ, ಇದು ಅಂದರೆ ನಾವು 3 ಇಂದ ಡಿವೈಡ್ ಆಗೋದನ್ನ ತಗೋಬೇಕು, ಇದು ಕೂಡ 3 ಇಂದ ಡಿವೈಡ್ ಆಗೋದನ್ನ ತಗೋಬೇಕು, ಇದು ಕೂಡ 3 ಇಂದ ಡಿವೈಡ್ ಆಗೋದನ್ನ ತಗೋಬೇಕು. ತಗೊಂಡ್ರೆ ಸೊ ಇವೆರಡು ಬೇಸಿಸ್ ಮೇಲೆ ಸೊ ಫಸ್ಟ್ ಲಾಸ್ಟ್ ಮಸ್ಟ್ ಬಿ ಡಿವಿಸಿಬಲ್ ಬೈ 3 ಅಂದರೆ 3 ಇಂದ ಡಿವೈಡ್ ಆಗೇ ಇರುತ್ತೆ. ಸೊ ಅವಾಗ ಏನಾಗುತ್ತೆ 4 7 2 14 ಇಂದ 18 ಆಯಿತು, ಇಸ್ ಡಿವಿಸಿಬಲ್ ಬೈ 3 ಆಯಿತು. ಸೊ x, z ಅಂತ ಇದ್ರ ಪ್ರಕಾರ x ಪ್ಲಸ್ 2z ಆಯಿತು. ಫಸ್ಟ್ ಟರ್ಮ್ ಆಗಿದೆ, ಸೆಕೆಂಡ್ ಟರ್ಮ್ 2 ಇಂದ ಮಲ್ಟಿಪ್ಲೈ ಆಗುತ್ತೆ. x is equal to 1 ಅಲ್ಲೇ ಇದೆ, ಪ್ಲಸ್ 2 ಆಗಿದೆ. z ಅಂತಂದರೆ 7 7 2 14 ಆಯಿತು, 15 ಆಯಿತು. 15 is divisible by 3 ಆಯಿತು, ಅಂದರೆ ಟ್ರಾನ್ಸಿಟಿವ್ ಆಯಿತು. ಸೊ ದೇರ್ ಫಾರ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತಾಯಿತು. ಸೊ ಅಂದರೆ ಆಪ್ಷನ್ಸು ಸೊ ಯಾವುದು, ಸೊ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡಿ, ಲೆಟ್ x a b c d e and r a comma a b comma b c comma c a comma b b comma a, then the relation r on x ಅಂತ ಹೇಳಿದಾನೆ. ಸೊ ರಿಫ್ಲೆಕ್ಸಿವ್, ಸಿಮಿಟ್ರಿಕ್, ನಾಟ್ ರಿಫ್ಲೆಕ್ಸಿವ್ ಬಟ್ ಸಿಮಿಟ್ರಿಕ್ ಓನ್ಲಿ, ಸಿಮಿಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್, ರಿಫ್ಲೆಕ್ಸಿವ್ ಬಟ್ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳ್ತಾ ಇದ್ದಾನೆ. ಸೊ ಇವಾಗ ಇಲ್ಲಿ ನೋಡಿ ಯಾವುದು ಆಪ್ಷನ್ ಅಂತ ಹೇಳಿದ್ದಾನೆ, ಸೊ ಸಿ ಅಂತ ಹೇಳ್ತಾ ಇದ್ದಾನೆ. ಸೊ ಆಪ್ಷನ್ ಸಿ ಅಂದರೆ ಸಿಮಿಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್ ಅಂತ ಹೇಳಿದ್ದಾನೆ. ಸಿಮಿಟ್ರಿಕ್ ಅಂದರೆ ಸಿಮಿಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್ ಅಂತ ಹೇಳಿದ್ದಾನೆ. ಯಾಕೆಂದರೆ ಇಲ್ಲಿ ಪ್ರಾಬ್ಲಮ್ಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಸಿಮಿಟ್ರಿಕ್ ಆಗುತ್ತೆ ಅಂತ ಹೇಳಿದ್ದಾನೆ, ಅಂದರೆ ನಾಟ್ ರಿಫ್ಲೆಕ್ಸಿವ್. ಯಾಕೆಂದರೆ ರಿಫ್ಲೆಕ್ಸಿವ್ ಆಗೋದಕ್ಕೆ ಇಲ್ಲಿ ಎಷ್ಟು ಎಲಿಮೆಂಟ್ ಆಗಲೇ ಹೇಳಿದೆ ನಾನು, ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಅಷ್ಟು ಪೇರು ಸೇಮ್ ಪೇರು ಇರಬೇಕು. ಇಲ್ಲಿ ಎ ಕಾಮ ಎ ಇದೆ, ಬಿ ಕಾಮ ಇದೆ, ಸಿ ಇದೆ. ಸೊ ಡಿ ಕಾಮ ಡಿ ಮತ್ತು ಇ ಕಾಮ ಎ ಇಲ್ಲ, ಸೊ ರಿಫ್ಲೆಕ್ಸಿವ್ ಆಗೋದಿಲ್ಲ. ಸೊ ಸಿಮಿಟ್ರಿಕ್ ಆಗೇ ಆಗುತ್ತೆ. ಯಾಕೆಂದರೆ ಎ ಕಾಮ ಎಷ್ಟು ಪೇರ್ಗೂ ಸೇಮ್ ತಗೋದು. ಸಿಮಿಟ್ರಿಕ್ ಎ ಕಾಮ ಎ, ಬಿ ಕಾಮ ಬಿ, ಸಿ ಕಾಮ ಸಿ ಇದೆ. ಎ ಕಾಮ ಬಿ ಇದ್ಮೇಲೆ ರಿವರ್ಸಿಬಲ್ ಆಗಿ ಬಿ ಕಾಮ ಎ ಇದೆ, ಸೊ ಸಿಮಿಟ್ರಿಕ್ ಆಗುತ್ತೆ. ಮತ್ತು ಟ್ರಾನ್ಸಿಟಿವ್ ಕೂಡ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಸೇಮ್ ಪೇರೇ ಕೂಡ ಟ್ರಾನ್ಸಿಟಿವ್ ತಗೋಬಹುದು. ಜೊತೆ ಇನ್ನೊಂದು ಎಕ್ಸ್ಟ್ರಾ ಇದೆ, ಎ ಕಾಮ ಬಿ, ಬಿ ಕಾಮ ಎ. ಸೊ ತಗೊಂಡ್ರೆ ಅಂದರೆ ಎ ಕಾಮ ಬಿ, ಬಿ ಕಾಮ ಸಿ ತಗೊಂಡ್ರೆ ಎ ಕಾಮ ಎ. ಸೊ ಎ ಕಾಮ ಎ ಇಲ್ಲೇ ಇದೆ. ಸೊ ಎ ಕಾಮ ಬಿ ಅಂದರೆ ಸೆಕೆಂಡ್ ಈ ಎಲಿಮೆಂಟ್ಸ್ ಇಲ್ಲೇ ಇದೆ. ನೆಕ್ಸ್ಟ್ ಎ ಸೇಮ್ ಎಲಿಮೆಂಟ್ಸ್ ತಗೋಬಹುದು. ಸೊ ಡಿಫ್ರೆಂಟ್ ಆಗಿ ತಗೋಬಹುದು, ಸೇಮ್ ಆಗಿ ತಗೋಬಹುದು. ಎ ಕಾಮ ಬಿ, ಬಿ ಕಾಮ ಸಿ, ಸಿ ಎ ಅಂತ ತಗೊಂಡಿದ್ದಾನೆ. ಸೊ ಎ ಕಾಮ ಎ. ಸೊ ಅಂದರೆ ಏನಾಗುತ್ತೆ, ಎ ಕಾಮ ಎ ಆಲ್ರೆಡಿ ಇಸ್ ದೇರ್. ಸೊ ಇದೆ ಇಲ್ಲಿ. ಸೊ ಏನಾಗುತ್ತೆ ಅಲ್ಲಿಗೆ, ಸೊ ರಿಫ್ಲೆಕ್ಸಿವ್ ಆಗಲ್ಲ, ಸೊ ಸಿಮಿಟ್ರಿಕ್ ಆಗುತ್ತೆ ಮತ್ತು ಟ್ರಾನ್ಸಿಟಿವ್ ಆಗುತ್ತೆ. ಸೊ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಐ ವಿಲ್ ಕಂಟಿನ್ಯೂ ದಿ ನೆಕ್ಸ್ಟ್ ಕ್ಲಾಸ್.